ಜಾನಕಮ್ಮನವರ ಅಂತಿಮ ದರ್ಶನ ಪಡೆದಂತಹ ಸಾಧು ಕೋಕಿಲ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಪ್ರತಿ ಕ್ಷೇತ್ರದಲ್ಲೂ ಕೂಡ ಒಂದು ಅಂದರೆ 6 ದಶಕಗಳ ಕಾಲ ಜರ್ನಿ ಮಾಡುವಂಥದ್ದು ಸುಲಭ ಅಲ್ಲ. ಅಮ್ಮನ ಜರ್ನಿ ನೀವು ನೋಡಿದಂಗೆ ಹೇಗೆ ಸ್ಫೂರ್ತಿ ಆಗ್ತಾರೆ, ನೆನಪಾಗ್ತಾರೆ ಅಂತ? ಸರ್, ನಾವು ಹುಟ್ಟಕ್ಕಿಂತ ಮುಂಚೆನೇ ಅವರು 3 ದಶಕಗಳನ್ನ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ಸಿನಿಮಾದಲ್ಲಿ. ಯಾಕೆಂದರೆ ಅವರು 1938ರಲ್ಲಿ ಏನೋ ಹುಟ್ಟಿರೋದು ಅನಿಸುತ್ತೆ. ಎಷ್ಟು ಹಾಡುಗಳನ್ನ ಹಾಡಿದ್ದಾರೆ. ಆಮೇಲೆ ಅವರು ಬರೀ ಸಿನಿಮಾಗೆ ರಂಗಕ್ಕೆ ಸೇರಿದವರಲ್ಲ ಸರ್, ಅವರು ಪಕ್ಕಾ ಕ್ಲಾಸಿಕಲ್ ಸಂಗೀತಕ್ಕೆ ಸೇರಿದವರು. ಈಗ ಈ ಕರೆದರೂ ಕೇಳದೆ ಹಾಡು ಸನಾದಿ ಅಪ್ಪಣ್ಣದಿರ್ಬೋದು, ಭಾರತ ಭೂಷರ ಸಾಂಗ್ ಇರ್ಬೋದು, ಅದಕ್ಕಿಂತ ಎಂತೆಂಥ ಕ್ಲಾಸಿಕ್ ಸಾಂಗ್ಸ್ ಹಾಡಿದ್ದಾರೆ. ಅದನ್ನು ಬೇರೆ ಕ್ಲಾಸಿಕಲ್ ಸಿಂಗರ್ಸು ಕೂಡ ಟ್ರೈ ಮಾಡೋಕ್ಕೆ ಆಗಬಾರ್ದು ಅಂಥ ಒಂದು ಕಾಂಪ್ಲಿಕೇಟೆಡ್ ಸಾಂಗ್ಸ್ನ ಎಸ್ ಜಾನಕಿ ಅಮ್ಮವರು ಹಾಡಿದ್ದಾರೆ. ಅಂದಮೇಲೆ ಅವರು ಸಂಗೀತಗಾರರು, ಅವರು ಹುಟ್ಟಿರೋದೇ ಸಂಗೀತಕ್ಕೋಸ್ಕರ. ಸರ್, ಈಗ ಕಲೆಗೆ ಯಾವುದೇ ಭಾಷೆಯ ಮಿತಿ ಇಲ್ಲ, ಗಡಿ ಇಲ್ಲ ಅನ್ನೋಂಥದ್ದು ಗೊತ್ತಿದೆ. ಸೊ ಅಂದರೆ ಆಂಧ್ರದಲ್ಲಿ ಹುಟ್ಟಿದ್ರು ಕೂಡ ಕರ್ನಾಟಕದಲ್ಲಿ ಅವರು ಅಂದರೆ ಇಷ್ಟಪಡ್ತಿದ್ದಂಥ ಜಾಗದಲ್ಲಿ ಇದ್ದಂಥ ದಿನಗಳನ್ನು ನೀವು ನೋಡಿದಾಗೆ ಯಾವತ್ತಾದ್ರೂ ಭೇಟಿ ಮಾಡೋಂಥದ್ದು, ಮಾತನಾಡ್ಸೋಂಥ ಪ್ರಯತ್ನಗಳಾಗಿತ್ತು? ಇಲ್ಲವರೇ, ನಾನು ಇಲ್ಲಿ ಬಂದಾಗ ಅವ್ರು ಯಾಕೆಂದರೆ ಅವರು ಒಬ್ಬರೇ ಇರೋಕ್ಕೆ ಅವರು ಇಷ್ಟಪಟ್ಟಿದ್ರು ಅನಿಸುತ್ತೆ. ಕಲಾವಿದರಾಗಿ ಏನಾಗುತ್ತೆ, ತನ್ನ ಹಾಡುಗಾರಿಕೆ ಯಾವತ್ತು ನಿಲ್ಲಿಸಿದ್ರು ಅವರು ಆವತ್ತೇ ಅವರು ಎಲ್ಲನೂ ತ್ಯಜಿಸ್ಬಿಟ್ಟಿರ್ತಾರೆ. ಸುಮ್ಮನೆ ಜೀವನ ಕಳೀಬೇಕಲ್ಲ ಅನ್ನೋದಕ್ಕೋಸ್ಕರ ಇದ್ದಿರ್ತಾರೆ. ಯಾಕೆಂದರೆ ಪ್ರತಿಯೊಬ್ಬ ಕಲಾವಿದ ಯು ಟೇಕ್ ಫ್ರಮ್ ಡಾಕ್ಟರ್ ರಾಜ್ಕುಮಾರ್ ಸಾಹೇಬರಿಂದನೂ ಲಾಸ್ಟ್ ನನ್ನ ಉಸಿರಿರೋ ತನಕ ಕಲೆಗೇ ಸೇವೆ ಮಾಡಬೇಕು ಅಂತ ಇರುತ್ತೆ. ಅದು ನಿನಗೂ ಆಗಲ್ಲ, ನಮಗೂ ಸರ್ ನಿಮಗೂ ಆಗಲ್ಲ, ನನಗೂ ಆಗಲ್ಲ. ಯಾಕೆಂದರೆ ದೇಹನೂ ಒಪ್ಪಬೇಕಲ್ಲ. ದೇವ್ರಿಗೆ ತುಂಬ ಕಡಿಮೆ ಟೈಮ್ ಕೊಟ್ಟಿರ್ತಾನೆ ಎಲ್ರಿಗೂ. ಅದರಿಂದ ಅವರ ಮೆಮೊರಿಯಲ್ಲೇ ಅವ್ರು ತೀರ್ಕೊಂಡಿರ್ತಾರೆ. ಅದರಲ್ಲೂ ಇಂಥ ಒಂದು ನಮ್ಮ ತಾಯಿ ಕಡೇ ಕ್ಷಣ ಜಾನಕಮ್ಮವ್ರು ಹಾಡು ಹೇಳ್ಕೊಂಡೇ ತಿರೋದ್ರು. ಯಾಕೆಂದರೆ ನಮ್ಮ ತಾಯಿ ಆರ್ಕೆಸ್ಟ್ರಾದಲ್ಲಿ ಕರೀತಾಯಿದ್ರು ಅವ್ರನ್ನ, ಜಾನಕಿಯವ್ರ ಹಾಡು ಹೇಳೋಕ್ಕೋಸ್ಕರನೇ ಕರೀತಾಯಿದ್ರು. ಅಂಥ ಒಂದು ಸಂಗೀತದ ಫ್ಯಾಮಿಲಿ ನಮ್ಮದು. ನಮ್ಮ ತಾಯಿನೇ ಕಣ್ಣು ಮುಚ್ಕೊಂಡು ಕೇಳಿದ್ರೆ ಜಾನಕಿ ಅಮ್ಮವ್ರ ವಾಯ್ಸ್ ಕೇಳಿದಂಗೆ ಇರೋದು. ಯಾರು ಅವ್ರನ್ನ ಪ್ರೀತಿಸದೇ ಇದ್ದವ್ರು ಯಾರಿದ್ದವ್ರೆ? SP ಬಾಲಸುಬ್ರಹ್ಮಣ್ಯ ಅವರೇನೆ ಜಾನಕಮ್ಮವ್ರು ಬರ್ತಾ ಇದ್ದಾರೆ ಅಂತ ನಿಂತ್ಕೊಳ್ಳೋರು. ನೀವು ಲೆಕ್ಕ ಹಾಕೊಳ್ಳಿ ಅನ್ಸುತ್ತೆ. ಅದೇ ಅಮ್ಮನ ನೆನಪಿಗೆ ಜಾರಿದ್ರಿ ಅಂದ್ರೆ ಅಮ್ಮನಿಗೆ ಅಂದ್ರೆ ಸಹಜವಾಗಿ ಆಕಾಶವಾಣಿ ರೇಡಿಯೋ ಕಾಲದಿಂದ ಕೂಡ ಅವ್ರ ಹೆಸರನ್ನ ಕೇಳ್ತಾ ಇದ್ವಿ. ಅಂದ್ರೆ ನಿಮ್ಮ ತಾಯಿಗೂ ಕೂಡ ಅಷ್ಟೊಂದು ಅಂದ್ರೆ ಇಷ್ಟ ಆಗ್ತಿತ್ತು. ಹೌದು, ನಮ್ಮ ತಾಯಿಯವರು ಫೇಮಸ್ ಆಗಿದೆ ಜಾನಕಮ್ಮವ್ರ ಹಾಡು ಹೇಳಿ. ಆಕಾಶವಾಣಿಲೂ ಆಡಿದ್ದಾರೆ ನಮ್ಮ ತಾಯಿ. ಪ್ರತಿಯೊಂದು ಪ್ರೋಗ್ರಾಮಲ್ಲೂ ಅವ್ರ ಹಾಡೆ. ನಾನು ಹೇಳಿದ್ನಲ್ಲ, ಕಡೆ ಕ್ಷಣ ಕಳೆದಿದ್ದೆ ಅವ್ರು ಹಾಕೊಂಡೇ ತೀರ್ಕೊಂಡ್ರು ನಮ್ಮ ಅಮ್ಮ. ಈ ಕ್ಷಣಕ್ಕೆ ಯಾವ ಹಾಡು ನಿಮ್ಮನ್ನು ತುಂಬ ಕಾಡುತ್ತೆ, ನೆನಪಾಗುತ್ತೆ? ಏನಾರು 2 ಸಾಲ, 1-2 ಎಷ್ಟು ಸಾವಿರಾರು ಗೀತೆಗಳಿದೆ ಅಲ್ವಾ. ನನಗೆ ತುಂಬ ಇಷ್ಟ. ಮಕ್ಕಳ ಥರ ಹಾಡಿದ್ದಾರೆ ಗೊತ್ತಾ, ನಮ್ಮ ಗಂಧದ ಗುಡಿ ಹಾಡಲ್ಲಿ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ಎಂದಿಗೂ ನಾನು ನಿನ್ನ. ಬಟ್ ಆ ಥರ ಮಗು ಥರ ಹಾಡುವಂಥ ಒಬ್ಬ ಗಾಯಕರೇ ಇನ್ನೂ ಇಲ್ಲಿ ಹುಟ್ಟೋದು ಇಲ್ಲ ಅಂತ ಅನ್ಸುತ್ತೆ. ಒಬ್ಬೊಬ್ಬರೇ ಅವರೇ, ಒಂದೇ ಮೈಕಲ್ ಜಾಕ್ಸನ್, ಒಂದೇ ಜಾನಕಿ ಅಮ್ಮರು, ಒಂದೇ SP. ಫೈನಲ್ ಆಗಿ ಅಂದ್ರೆ ದಸರಾ ಟೈಮ್ಗೆ ಅವರ ನಮನ ಸಲ್ಲಿಸುವಂತ ಕೆಲಸಕ್ಕೆ ನೀವೇನು ಪ್ಲಾನ್? ನಾನು ಅಲ್ಲಿ ಎಲ್ಲರ ಮುಂದೆನೂ ಹೇಳಬೇಕಾಗಿದ್ದಂಥ ವಿಷಯ, ಈ ಮುಂಬರುವ ದಸರಾ ಹಬ್ಬದಲ್ಲಿ ನಾವು ನಮ್ಮ ಮೈಸೂರಲ್ಲೇ ಇಲ್ಲೇ ಜೀವ ಬಿಟ್ಟಿರುವಂಥ, ಇಲ್ಲೇ ತನ್ನ ಕಾಲವನ್ನು ಕಳೆದು ಮೈಸೂರಲ್ಲೇ ನಾನು ಇರಬೇಕು ಅಂತ ನಿರ್ಧಾರ ಮಾಡಿದಂಥ ಒಬ್ಬ ಸಂಗೀತ ಕೋಗಿಲೆ, ಗಾನ ಕೋಗಿಲೆ ಅವರ ಮೆಮೊರಿ ಅಂದರೆ ಅವ್ರನ್ನ ಸ್ಮರಿಸುವಂಥ ಹಾಡುಗಳು, ಅವರಿಗೆ ನಮನ ಸಲ್ಲಿಸುವಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮೈಸೂರಲ್ಲಿ ದಸರಾ ಸಂದರ್ಭದಲ್ಲಿ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಸರ್ಕಾರಕ್ಕೂ ತಿಳಿಸ್ತೀನಿ. ಯಾಕೆಂದರೆ ನಮ್ಮ CM DK ಶಿವಕುಮಾರ್ ಸಾಹೇಬರು ಅವರು ಚಿತ್ರರಂಗದವರೇ ಆಗಿರೋದ್ರಿಂದ ಸುಮಾರು ಥಿಯೇಟ್ರುಗಳಿತ್ತು ಸರ್ ಅದು. ಆಮೇಲೆ ಕಲೆಗೆ, ಕಲಾವಿದರಿಗೆ ತುಂಬ ಬೆಲೆ ಕೊಡುವಂಥ DK ಶಿವಕುಮಾರ್ CM ಸಾಹೇಬರಾಗ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗ್ಬೋದು. ಈಗ ಯತೀಂದ್ರ ಅವ್ರ ಹತ್ರ ಮಾತಾಡಿದೆ, ಅವ್ರ ಹತ್ರ ಮಾತಾಡಿದೆ ಅದೆಲ್ಲ ಮಾಡ್ಬೇಕು ಸರ್ ಅಂತ. ಮುಂದಿನ ದಿನಗಳಲ್ಲಿ ಈ ನಮ್ಮ ದಸರಾ ಹಬ್ಬದಲ್ಲಿ ಅವರ ಹಾಡುಗಳು ಅಂತಲ್ಲ, ಅವ್ರನ್ನ ನೆನೆಸ್ಕೊಳ್ಳೋಂಥ ಕಾರ್ಯಕ್ರಮಗಳಾಗಲಿ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಸಾಧು ಕೋಕಿಲ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಮೈಸೂರು.